ಅದು ಜೆರಾಕ್ಸ್ ಬಿಟ್ರೆ ಅದು ಬೇಕು PDF ಬೇಕಂತ ನೋಡು ಅಲ್ಲಪ್ಪ ಗುರು ನಿನ್ ಫೋನೇ ಗೊತ್ತಾಯ್ತಾ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿರ್ತಕ್ಕಷ್ಟೇ ಮಾತಾಡಿದ್ದೀನಿ. ಆ ಕಾಪಿನೂ ಎಲ್ಲರೂ ನೀಡ್ತಾ ಎಲ್ಲರೂ ಕ್ಷಮಿಸ್ಬೇಕು ಸರ್. ನಂದು ಏನು ತಪ್ಪು ಸಂಕಲ್ಪ ತಿಳ್ಕೊಂಡಿದ್ದಾರೆ ಅವರು. ನಮ್ಮನ್ನು ದಯವಿಟ್ಟು ಕ್ಷಮಿಸ್ಬೇಕು. ನಾನು ಯಾವುದೇ ರೀತಿ ನಮ್ಮ ಸಮುದಾಯ ಯಾವುದೇ ಸಮುದಾಯದ ಬಗ್ಗೆ ನಾನು ಮಾತಾಡೋದು ಇಲ್ಲ. ನಾನು ಒಬ್ಬ ದಲಿತನಾಗಿ ಯಾರನ್ನೂ ಮಾತಾಡೋಲ್ಲ, ಯಾರನ್ನೂ ನಿಂದೆ ಮಾಡಿಲ್ಲ, ಈ ಜಾತಿ ನಿಂದೆ ಮಾಡಿರೋದು ಇದನ್ನ ಎಲ್ಲರೂ ತಿಳ್ಕೊಳ್ಬೇಕು ಈ ಸಂದರ್ಭದಲ್ಲಿ ಅಂತ ಹೇಳ್ತೀನಿ. ಇವತ್ತು ನನಗೆ ಆಗಿರತಕ್ಕಂಥ ಕಷ್ಟ ನೋವು ಇದೆಲ್ಲ ಮುಂದಿನ ದಿನಗಳಲ್ಲಿ ತಿಳ್ಕೊಂಡಿರೋರ್ಗೂ ಆಗ್ಬೋದು. ಅದು ಕಾದು ನೋಡ್ಬೇಕು. ಇವತ್ತು ಯಾರ್ದು ಅಡಿಯ ಏನು ಅನ್ನೋದನ್ನ ಜನಗಳನ್ನು ಸ್ವಲ್ಪ ಆಲೋಚನೆ ಮಾಡಬೇಕು. ಇದು ಪ್ರಜಾಪ್ರಭುತ್ವದಲ್ಲಿ ಈ ಥರ ಎಲ್ಲ ಆಗ್ತಾ ಇರ್ತದೆ. ಅದೆಲ್ಲ ನಿಮ್ಮ ಮಾಧ್ಯಮ ವರ್ಗದವರೆಗೂ ಗೊತ್ತು. ಸ್ವಲ್ಪ ಅದನ್ನ ಮುಂದಿನ ದಿನಗಳಲ್ಲಿ ನ್ಯಾಯಾಲಯ ಉತ್ತರ ಕೊಡುತ್ತೆ ಸರ್ ಅಷ್ಟೇ. ನಮಸ್ಕಾರ. ಇವತ್ತೇನು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೊನ್ನೆ ಸಚಿವರಾದಂಥ ಸಮುದಾಯವನ್ನು ನಾನು ಬೈದಿದ್ದೀನಿ ಅಂತ ಫೇಕ್ ಆಡಿಯೋ ಮಾಡಿ ಬಿಟ್ಟಿದ್ದಾರೆ. ಅದು ನಂದಲ್ಲ. ಆಮೇಲೆ ನಮ್ಮ KH ಮುನಿಯಪ್ಪ ಅಪ್ಪಾಜಿಯವರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ನಾನು ಕಾಂಗ್ರೆಸ್ ಪಾರ್ಟಿಯಲ್ಲೇ ಇಟ್ಕೊಂಡು ನಮ್ಮ ತಾತ ಮುಖಾಂತರ ಇದ್ದೀವಿ. ಈ ಬಗ್ಗೆ ನನ್ನ ಬಗ್ಗೆ ರಾಜಕೀಯ ಕುತಂತ್ರಿಗಳು ಕಿಡಿಗೇಡಿಗಳು ಬೇಕು ಅಂತೇಳಿ ಕುತಂತ್ರ ಮಾಡಿ ನನ್ನ ವಾಯ್ಸು ಇದು ಮಾಡಿ ಫೇಕ್ ಮಾಡಿ ಎಲ್ಲ ಕಡೆನೂ ಹರಡಿಸಿದ್ದಾರೆ. ಹಾಗೂ ಬಂದುಬಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ KH ಮುನಿಯಪ್ಪ ಸಾಹೇಬರು ಏನಿದ್ದಾರೆ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ದಯವಿಟ್ಟು ನನ್ನ ಕ್ಷಮಿಸಬೇಕು. ನಾನು ಯಾವುದೇ ಥರ ಆ ಥರ ಅಡಿಯ ಆಗಲಿ ಯಾವುದೇ ರೀತಿ ನಾನು ಎಲ್ಲನೂ ಮಾತಾಡಲೂ ಇಲ್ಲ. ಆಮೇಲೆ ಆ ವಿಚಾರವಾಗಿ ಫೇಕ್ ಮಾಡಿ ಎಲ್ಲ ಕಡೆನೂ ಕಳಿಸ್ತಾ ಇದ್ದಾರೆ. ಹಾಗೂ ಬಂದುಬಿಟ್ಟು ರಾಜಕೀಯ ಜೀವನದಲ್ಲಿ ನಾನು ಜಿಲ್ಲಾ ಪಂಚಾಯಿತಿ ಆಕಾಂಕ್ಷಿ ಅಂತೇಳಿ ನಾನು ಮಾಧ್ಯಮ ವರ್ಗದಲ್ಲಿ ಕೆಲವೊಂದು ಸಾಮಾಜಿಕ ಸೇವೆ ತೋರಿಸ್ಕೊಂಡಿದ್ದೆ. ಹಾಗಾಗಿ ಜನಗಳು ಸಹಿಸೋಕ್ಕಾಗ್ತಿಲ್ಲ ಥರ ಕೆಟ್ಟ ದೃಷ್ಟಿಯಲ್ಲಿ ನನಗೆ ಕಳಂಕತರ ಅಂತ ಮಾಡಿದ್ದಾರೆ. ಆ ವಿಚಾರವಾಗಿ ನಾನು ಮಾನ್ಯ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತೆ ತಡೆಯಾಜ್ಞೆನೂ ಸಹ ಸಿಕ್ಕಿರುತ್ತೆ. ಮುಂದಿನ ದಿನಗಳಲ್ಲಿ ಯಾರು ನಮ್ಮ ತುಂಬ ಬೇಕಾದರೂ ನಮ್ಮೂರಿನ ಸ್ವಲ್ಪ ಕಿಡಿಗೇಡಿ ಈ ಥರ ಮಾಡಿದ್ದಾರೆ ಅಂತ ನಮ್ಗೆ ಗಮನ ಬಂದಿದೆ. ಅವರೂ ಸಹ ಕೋರ್ಟಲ್ಲಿ ಪಾರ್ಟಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದೇನು ಅಂತ ಸತ್ಯ ಅಸತ್ಯಗಳು ಕೋರ್ಟಿನ ಮುಖಾಂತರ ಹೊರಬೀಳುತ್ತೆ. ಹಾಗಾಗಿ ಸಮಾಜ ಸೇವೆಯಲ್ಲಿ ನಾನು ತೋರಿಸ್ಕೊಂಡಿರೋದ್ರಿಂದ ನನ್ನ ಮೇಲೆ ಏನು ಈ ಸಮುದಾಯ ತಪ್ಪು ತಿಳ್ಕೊಂಡಿದ್ದೀನಿ. ಯಾವುದೇ ರೀತಿಯಾದ ನನ್ನ ಆಡಿಯನ್ನು ಫೇಕ್ ಮಾಡಿ ಬಿಟ್ಟಿದ್ದಾರೆ. ಜೊತೆಗೆ ಎಲ್ಲ ಮುಂದಿನ ದಿನಗಳಲ್ಲಿ ನ್ಯಾಯ ಉತ್ತರ ಕೊಡ್ತೀನಿ. ಸರ್, ಸಚಿವರ ಸಾಹೇಬ್ರನ್ನ ನಾನು ಭೇಟಿಯಾಗಿ ಈ ಥರ ಆಗಿದೆ ಅಂತ ನಾನು ನೋವು ವ್ಯಕ್ತಪಡಿಸಿದ್ದೀನಿ. ಸರ್, ಆ ಹೆಸರು ಗೊತ್ತಿಲ್ಲ ನನಗೆ. ಆ ಆಡಿಯೋ ಸರ್ ಯಾರೋ ವೆಂಕಟೇಶ್ ಅಂತೇಳಿ ತೆಲುಗಲ್ಲಿ ಮಾತಾಡಿದ್ದಾರೆ. ಆಕ್ಚುಲಿ ನಾನು ಜಾಸ್ತಿ ಬಳಸೋದೇ ಕನ್ನಡ. ಆ ತೆಲುಗಲ್ಲಿ ಏನು ಮಾತಾಡಿದ್ದಾರೆ ನನಗೂ ಅದು ಸ್ವಲ್ಪ ಅರ್ಥ ಆಗಿದೆ. ಏನಂತಾನೆ ಗೊತ್ತಿಲ್ಲ. ಬಟ್ ವಾಯ್ಸ್ ನಂದು ಅಂತೇಳಿ ಎಲ್ಲ ಕಡೆ ಅಪಪ್ರಚಾರ ಆಗ್ತಾ ಇರೋದು ಗೊತ್ತಾಗಿದೆ. ಆಮೇಲೆ ಅದರಲ್ಲಿ ನಾನು ಎಲ್ಲ ಕೋರ್ಟ್ಗೆ ಸಲ್ಲಿಸಿದಾಗ